ಇನ್ನು ಒಂದು 5 ವರ್ಷ ಸಣ್ಣ ಹುಡುಗಿ ಮಗಳಿಗೆ ಅವನು ಯಾವನದನ ಅವನ ಬಗ್ಗೆ ಯಾವ್ದು ಇನ್ಕ್ವೈರಿ ಇಲ್ದ ಅವನು ಸಂದರ್ಭದಲ್ಲಿ ಕೇಳ್ತೀನಿ. ನ್ಯಾಯ ಬೇಕು ನಮಗೆ, ಆ ಹುಡುಗಿ ಸಂಬಂಧ ನಮಗೆ ನ್ಯಾಯ ಬೇಕು. ಇವತ್ತು ಏನ್ ಘಟನೆ ಇತ್ತು ಅವನಿಗೆ ಕೂಡಲೇ ಆಯುಕ್ತರ ಇದೇ ಅವನಿಗೆ ಕೊನೆ ಶಿಕ್ಷೆ, ಇಲ್ಲಾಂದ್ರೆ ಜನರ ಮಧ್ಯೆ ಬಿಡಬೇಕು, ಜನರೇ ಅವನಿಗೆ ಶಿಕ್ಷೆ ಕೊಡ್ತಾರೆ. ಕಾನೂನು ಹೇಳಿಲ್ಲ ಕೂಡ ಜನತಾ ನ್ಯಾಯಾಲಯವೇ ಅಂತಿಮ ನಮ್ಮ ದೇಶದಲ್ಲಿ. ಯಾವ ನ್ಯಾಯಾಲಯ ಜನತಾ ನ್ಯಾಯಾಲಯ ಅಂತಿಮ. ಸರ್, ಆ ಜಗಳ ಏನ್ ಕೇಸ್ ನಡೆದತ್ತಲ್ಲ, ಸ್ಕೂಲ್ ಮಕ್ಕಳದ ಅದು ಜಗ. ನಾಳೆ ಮಕ್ಕಳ ಸ್ಕೂಲಿಗೆ ಯಾವ ರೀತಿಯಿಂದ ಕಳಿಸ್ಬೇಕು, ಯಾವ ರೀತಿಯಿಂದ ಕಳಿಸ್ಬೇಕು, ಯಾವ ರೀತಿಯಿಂದ ಸ್ಕೂಲ್ಗೆ ಮಕ್ಕಳಿಗೆ ಕಳಿಸ್ಬೇಕು, ಅದಕ್ಕೆ ಏನ್ ಹೇಳ್ತೀರಿ ಹೇಳ್ರಿ. ಮಕ್ಕಳು ಒಬ್ಬೊಬ್ಬರು ಕಳಿಸ್ತವೆ ಇಲ್ಲ, ಇನ್ನು ಅವ್ರ ತಲೆ ಮೇಲೆ ಸಿಸಿ ಕ್ಯಾಮ್ರಾ ಹೇಳ್ರಿ ನೀವು. ಇವು ಅಕ್ರಮ ದಂಧೆ ಬಂದಾಗೋವರೆಗೆ ನಾವು ಬಿಡಂಗನೇ ಇಲ್ಲ, ಬೇಕಾದಾಗ್ಲಿಲ್ಲ. ದಯವಿಟ್ಟು ನಮ್ಮ ಮಕ್ಕಳೆಲ್ಲ ಸರ್ಕಾರಿ ಸ್ಕೂಲ್ ಹೋಗ್ತಾರ, ಯಾವ್ದು ಬಸ್ ಫೆಸಿಲಿಟಿ ಇಲ್ಲ, ನಾವು ದುಡಿಬೇಕು, ನಾವು ಕಳಿಸ್ಬೇಕು. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರ. ಅದ ಯಾಕೆ ಟ್ರಾನ್ಸ್ ಕೇಳ್ತಾರ್ರಿ? ಊರ್ ಬಿಡಸ್ರಿ, ಯಾರು ಕೇಳ್ಬೇಕ್ರಿ? ಈಗ ಮೊದಲ ಅವ್ರಿಗೆಲ್ಲ ರಾತ್ರಿ 11 ಬೆಳಗ್ಗೆ 11 ಆಗೈತಿ. ಅದು ಲೈನ್ ಸ್ಕೂಲ್ ಹತ್ರ ಆಗೈತೆ ಸರ್. ಸ್ಕೂಲ್ ಹತ್ರ ಏನ್ ಮಕ್ಕಳು ಸೇಫ್ಟಿ ಅದಾರ ಸರ್? ಇಲ್ಲ ನಮ್ಮ ಅಲ್ಲೇ ಕೊಡ್ರಿ, ಇದ್ದವ್ರನ್ನ ಊರ್ ಬಿಡಿಸ್ಬೇಕು ಅಷ್ಟೇ. 6 ತಿಂಗಳು 2ನೇ ಕೇಸ್ ಇದಾಗಿರೋದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.